ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬುಧವಾರದ ವೋಟಿಂಗ್ ಲಿಸ್ಟ್ ಬಗ್ಗೆ ನೋಡೋಣ. ಬನ್ನಿ, ಇವರ ರಿಸಲ್ಟ್ ಕೂಡ ಔಟ್ ಆಗಿದೆ. ಅದಲ್ಲದೆ ಈ ವೋಟಿಂಗ್ ರಿಸಲ್ಟ್ ಬುಧವಾರದಂತೂ ತುಂಬಾ ಶಾಕಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದಂತೂ ಕೇಳಿದ್ರೆ ನಿಜ ನೀವು ಕೂಡ ಶಾಕ್ ಆಗ್ತೀರಾ. ಒಂದು ಸಲ ಅಷ್ಟು ಬರೀ ಶಾಕಿಂಗ್ ವೋಟಿಂಗ್ ರಿಸಲ್ಟ್ ಅಂತ ಹೇಳ್ಬೋದು. ಬುಧವಾರ ಸಂಚಿಕೆಯಲ್ಲಿ ಯಾರು ಮೊದಲೇ ಸ್ಥಾನದಲ್ಲಿದ್ದಾರೆ ಗೆಲುವಿನ ಹತ್ರಲ್ಲಿ, ಟಾಪ್ 3 ಯಾರಿದ್ದಾರೆ, ಬಾಟಮ್ 3 ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಬನ್ನಿ, ಗೆಲುವಿಗೆ ಹತ್ರ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆಗೆ ಈಗ ಎಲ್ಲರಿಗೂ ಒಂದೇ, ಆ ಟ್ರೋಫಿ ನನ್ನ ಕೈಲಿರಬೇಕು, ಆ ಟ್ರೋಫಿ ನನ್ನ ಮನೆಗೆ ತೊಗೊಂಡೋಗ್ಬೇಕು ಅನ್ನೋದೇ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಆಸೆ ಆಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಹೊರಗಡೆ ನೋಡ್ತಿರೋ ಜನರಿಗೂ ಅಷ್ಟೇ, ಬಿಗ್ ಬಾಸ್ ಅಭಿಮಾನಿಗಳಿಗೂ ಅಷ್ಟೇ, ಯಾರು ಆ ಟ್ರೋಫಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ, ಯಾರು ಆ ಟ್ರೋಫಿ ಗೆಲ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಅದಲ್ಲದೆ ಈಗ ಸೋಮವಾರ ಹಾಗೂ ಮಂಗಳವಾರ ವೋಟಿಂಗ್ ರಿಸಲ್ಟ್ ಆಗಲೇ ಗೊತ್ತಾಗಿದೆ. ಈಗ ಬುಧವಾರದ ವೋಟಿಂಗ್ ರಿಸಲ್ಟ್ ಕೂಡ ಔಟ್ ಆಗಿದೆ ಅಂತ ಹೇಳ್ಬೋದು. ಈ ಬುಧವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಅತಿ ಹೆಚ್ಚು ವೋಟ್ ಪಡ್ಕೊಂಡಿರೋದು ಯಾರು, ಅದಲ್ಲದೆ ಯಾರು ಬಾಟಮ್ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ಬಂದು ಬಾಟಮ್ 6ನಲ್ಲಿ ಯಾರಿದ್ದಾರೆ ಅಂತಂದರೆ ಅದು ಬಂದು ಮಂಜಣ್ಣ ಅವರು ಇದ್ದಾರೆ. ಹೌದು, ಇವರು ಬುಧವಾರ ದಿನದಂದು ಎಷ್ಟು ಇವರು ವೋಟ್ ಪಡ್ಕೊಂಡಿದ್ದಾರೆ ಅಂತಂದ್ರೆ ಇವರು 10 ಲಕ್ಷ ಅಷ್ಟು ವೋಟ್ ಪಡ್ಕೊಂಡಿದ್ದಾರೆ. ಅದಲ್ಲದೆ ಇವರು 6ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಗೆಲುವಿಗೆ ಹತ್ತಿರದಾಗ ಇವರು 6ನೇ ಸ್ಥಾನ, ಕೊನೆ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗೆ 5ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದರೆ ಅದು ಬಂದು ರಜತ್ ಅವರಿದ್ದಾರೆ. ರಜತ್ ಅವರು ಎಷ್ಟು ವೋಟ್ ಪಡ್ಕೊಂಡಿದ್ದಾರೆ ಅಂತಾರೆ ಬುಧವಾರದಂದು, ಇವರು ಬಂದು 11 ಲಕ್ಷದಷ್ಟು ವೋಟ್ ಪಡ್ಕೊಂಡಿದ್ದಾರೆ. ಮಂಜಣ್ಣ ಹಾಗೂ ರಜತ್ ಮಧ್ಯೆ ಇಬ್ಬರ ಮಧ್ಯೆ ಟಾಪ್ 5 ಟಾಪ್ 6ಗೆ ಪೈಪೋಟಿ ಬೀಳ್ತಿದೆ ಅಂತ ಹೇಳ್ಬೋದು. ನಿನ್ನೆ ಮಂಜಣ್ಣ ಅವರು ಟಾಪ್ 5ನಲ್ಲಿ ಇದ್ದರು, ಇವತ್ತು ಬಂದು ಟಾಪ್ 5ನಲ್ಲಿ ರಜತ್ ಅವರಿದ್ದಾರೆ. ರಜತ್ ಹಾಗೂ ಮಂಜಣ್ಣ ಇಬ್ಬರ ನಡುವೆ ಎಷ್ಟು ಬರೀ ಓಟದ ಅಂತರ ಇದೆ ಅಂತಂದರೆ 1 ಲಕ್ಷ ಅಷ್ಟು ಅಂತರ ಇದೆ ಅಂತ ಹೇಳ್ಬೋದು ಈ 5-6ಗೆ. ನೆಕ್ಸ್ಟ್ ಬಂದು 4ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದರೆ ಅದು ಬಂದು ತ್ರಿವಿಕ್ರಮ್ ಅವ್ರು 4ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಇದಂತೂ ಶಾಕಿಂಗ್ ಅಂತಲೇ ಹೇಳ್ಬೋದು, ತ್ರಿವಿಕ್ರಮ್ ಅವ್ರು 4ನೇ ಸ್ಥಾನಕ್ಕೆ ಬಂದಿರೋದು. ಅದಲ್ಲದೆ ತ್ರಿವಿಕ್ರಮ್ ಅವ್ರಿಗೆ ಎಷ್ಟು ಓಟ್ ಬಿದ್ದಿದೆ ಅಂತಂದರೆ ಇವರಿಗೆ 25 ಲಕ್ಷ ಅಷ್ಟು ಓಟ್ ಬಿದ್ದಿದೆ ಬುಧವಾರ ಸಂಚಿಕೆ ಎಂದು. ತ್ರಿವಿಕ್ರಮ್ ಅವ್ರು ನಿನ್ನೆ ಮೊನ್ನೆ ಟಾಪ್ 1 ಟಾಪ್ 2ನಲ್ಲೇ ಪೈಪೋಟಿ ನೀಡ್ತಿದ್ರು, ಆದರೆ ಇವಾಗ ಟಾಪ್ 4ನಾಗೆ ಬಂದಿದ್ದಾರೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವರು ಬುಧವಾರ ಸಂಚಿಕೆಯಲ್ಲಿ. ನೆಕ್ಸ್ಟ್ ಬಂದು ಟಾಪ್ 3ನಲ್ಲಿ ಯಾರಿದ್ದಾರೆ ಅಂತಂದರೆ ಅದು ಬಂದು ಭವ್ಯಗೌಡ ಇದ್ದಾರೆ. ಹೌದು, ಇವಾಗ ಟಾಪ್ 3 ಬುಧವಾರ ದಿನದಂದು ನೋಡಿದ್ರೆ ಅದು ಭವ್ಯಗೌಡ ಟಾಪ್ 3ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಅವರು ನಿನ್ನೆ ಮಾತಾಡೋ ರೀತಿಗಾಗಿರ್ಬೋದು, ಅವ್ರು ನಿನ್ನೆ ಹೇಳ್ಕೊತಾರೆ ನಮ್ಮ ತಂದೆಗೆ ಆಪ್ರೇಷನ್ ಮಾಡಿಸ್ಬೇಕು, ಅದು ಪ್ರತಿಯೊಂದು ಹೆಣ್ಮಕ್ಳು ಕನಸು ಕೂಡ ಆಗಿರುತ್ತೆ, ನಾವು ಅಪ್ಪನ ಚೆನ್ನಾಗಿ ನೋಡ್ಕೊಬೇಕು. ಅದು ನಿನ್ನೆ ಭವ್ಯಗೌಡ ಸ್ವಲ್ಪ ಎಮೋಷ್ನಲಾಗೆ ಮಾತಾಡಿದ್ರು ಅಂತಲೇ ಹೇಳ್ಬೋದು. ಇರ್ದಿಂದೇನೋ ಗೊತ್ತಿಲ್ಲ, ಆದರೆ ಇವಾಗ ಭವ್ಯಗೌಡರು ಟಾಪ್ 3ನಲ್ಲಿದ್ದಾರೆ. ಇವರು ಎಷ್ಟು ವೋಟ್ ಪಡ್ಕೊಂಡಿದ್ದಾರೆ ಅಂತಂದರೆ ಇವರು 35 ಲಕ್ಷ ಅಷ್ಟು ವೋಟ್ ಪಡ್ಕೊಂಡಿದ್ದಾರೆ ಬುಧವಾರದಂದು. ತ್ರಿವಿಕ್ರಮ್ ಹಾಗೂ ಭವ್ಯರ ನಡುವೆ ಎಷ್ಟು ಮತಗಳ ಅಂತರ ಇದೆ ಅಂತಂದರೆ ಅದು ಒಂದು 10.5 ಲಕ್ಷ ಚಿಲ್ಡ್ರಷ್ಟು ಅಂತರ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ತುಂಬ ಜನ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ ಬಿಡು, ಹಂಗೆ ಬಿಡು ಅಂತೇಳಿ ಸುಮ್ಮನೆ ಕೂತ್ಕೊಳೋದಲ್ಲ, ಹೋಗಿ ವೋಟ್ ಹಾಕ್ರಿ ಅಂತ ಹೇಳ್ತೀನಿ ನಾನು. ಇವಾಗ ನೋಡಿ ಭವ್ಯಗೌಡ ಟಾಪ್ 3ನಲ್ಲಿ ಬಂದಿದೆ. ಇಷ್ಟು ಸಹ ತ್ರಿವಿಕ್ರಮ್ ಅವರು ಟಾಪ್ 1 ಟಾಪ್ 2ನಲ್ಲಿ ಇದ್ದರು ಸೋಮವಾರ ಹಾಗೂ ಮಂಗಳವಾರ ಸಂಚಿಕೆಯಲ್ಲಿ. ಇವಾಗ ನೋಡಿದ್ರೆ ಅವರು ದಿಢೀರನೇ ಟಾಪ್ 4ಗೆ ಇಳಿದಿದ್ದಾರೆ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಅವರು. ನೆಕ್ಸ್ಟ್ ಬಂದು ಟಾಪ್ 2ನಲ್ಲಿ ಯಾರಿದ್ದಾರೆ ಅಂತಂದರೆ ಅದು ಬಂದು ಹನುಮಂತ್ ಅವರು ಇದ್ದಾರೆ. ಇದಂತೂ ಫುಲ್ ಶಾಕಿಂಗ್ ಅಂತಲೇ ಹೇಳ್ಬೋದು. ನಿನ್ನೆ ಮೊನ್ನೆ ಇವ್ರ ಸತ ಅಷ್ಟೇ ಹನುಮಂತ 1-2 ಅಂತಿದ್ರೆ ಇವಾಗ ಮತ್ತೆ 2 ಬಂದಿರೋ ಅಂತ ಹೇಳ್ಬೋದು ಹನುಮಂತ್ ಅವ್ರದ್ದು ಈಗ ಟಾಪ್ 2ನಲ್ಲಿ ಇದ್ದಾರೆ. ಹನುಮಂತ್ ಅವ್ರು ಎಷ್ಟು ಲಕ್ಷ ವೋಟ್ ಪಡ್ಕೊಂಡಿದ್ದಾರೆ ಅಂತಂದರೆ ಇವರು 40 ಲಕ್ಷ ಅಷ್ಟು ವೋಟ್ ಪಡ್ಕೊಂಡಿದ್ದಾರೆ ಹನುಮಂತ್ ಅವರು ಬುಧವಾರದಂದು. ಅದಲ್ಲದೆ ನಿನ್ನೆ ಹನುಮಂತರ ಬಗ್ಗೆ ಗುರುಜಿ ಅಷ್ಟೊಂಥರ ರ್ಯಾಶಾಗಿ ಮಾತಾಡಿದ್ರು ಅನಿಸ್ತು ನನಗಂತೂ. ನಿಮಗೂ ಏನಾದರೂ ಅದೇ ರೀತಿ ಅನಿಸ್ತಾ ಅಂತ ಕಮೆಂಟ್ ಮಾಡಿ. ಅದಲ್ಲದೆ ಹನುಮಂತವ್ರು 40 ಲಕ್ಷ ಅಷ್ಟು ವೋಟ್ ಪಡ್ಕೊಂಡು ಬುಧವಾರದಂದು 2ನೇ ಸ್ಥಾನದಲ್ಲಿದ್ದರೆ. ಭವ್ಯ ಹಾಗೂ ಹನುಮಂತವ್ರ ನಡುವೆ 5 ಲಕ್ಷದ ವೋಟ್ ಅಷ್ಟೇ ಅಂತರ ಇರೋದು ಅಂತಲೇ ಹೇಳ್ಬೋದು ಇಬ್ಬರ ನಡುವೆ. ನೆಕ್ಸ್ಟ್ ಬಂದು 1ನೇ ಸ್ಥಾನದಲ್ಲಿರೋದಂದ್ರು ಅದು ಬಂದು ಮೋಕ್ಷ. ಇದಂತೂ ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೋಕ್ಷದವ್ರು ಇಷ್ಟೇ ಸಹ 3rd ಪ್ಲೇಸ್ನೇ ಕಾಯಂ ಮಾಡ್ಕೊಂಡಿದ್ರು ಸೋಮವಾರ ಮಂಗಳವಾರ. ಈಗ ದಿಢೀರನೇ 1ನೇ ಸ್ಥಾನದಲ್ಲಿ ಬಂದಿದ್ದಾರೆ ಮೋಕ್ಷದವರು. ಅದಲ್ಲದೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು, ಹಾಸ್ಟ್ಲಿಗೆ ಕಾಲೇಜುಗಳ ಹತ್ರ ಎಲ್ಲ ಹೋಗಿ ಮೋಕ್ಷರ ಪರ ಪ್ರಚಾರ ಮಾಡಿ ಓಟ್ ಹಾಕ್ಸಿದ್ರು ಅಂತ ಹೇಳ್ಬೋದು ಅವ್ರ ಅಭಿಮಾನಿಗಳು. ಹೌದು, ಇವಾಗಿನ ಬುಧವಾರದಂದು ನೋಡಿದ್ರೆ ಮೋಕ್ಷವ್ರು ನಂಬರ್ 1 ಸ್ಥಾನ ಪಡ್ಕೊಂಡಿದ್ದಾರೆ. ಇವರು ಎಷ್ಟು ಲಕ್ಷ ಓಟ್ ಪಡ್ಕೊಂಡಿದ್ದಾರೆ ಅಂತಂದರೆ ಇವ್ರು 46 ಲಕ್ಷ ಅಷ್ಟು ಓಟ್ ಪಡ್ಕೊಂಡಿದ್ದಾರೆ ಬುಧವಾರದಂದು. ಇದಂತೂ ತುಂಬಾ ಶಾಕಿಂಗ್. ಯಾಕಂದರೆ ಸೋಮವಾರ ಮಂಗಳವಾರ ಇವರು 3ನೇ ಸ್ಥಾನದಲ್ಲಿ ಬಿಟ್ಟು ಮೇಲೆ ಹೋಗ್ತಾನೆ ಇರಲಿಲ್ಲ, ಇವ್ರು ಕಾಯಮಾಗಿತ್ತು ಇವ್ರು 3 ಸ್ಥಾನ. ಇವಾಗ ದಿಢೀರನಿಗೆ 1ನೇ ಸ್ಥಾನದಲ್ಲಿ ಬಂದಿರೋ ಮೋಕ್ಷದವರು. ಅರ್ಧಕ್ಕೆ ಬೇರೆ ನಿನ್ನೆ ಇವರು ಝಾನ್ಸಿ ಅವ್ರು ಬಂದ ಹೆಣ್ಮಕ್ಳಿಗೆ ಗೆಲ್ಲಿ ಅಂತ ಬೇರೆ ಅಂದೋದ್ರು. ಈ ಸಲ ಹೆಣ್ಮಕ್ಳು ಗೆಲ್ಬೋದು, ಯಾರಿಗೆ ಗೊತ್ತು, ಅದು ಮೋಕ್ಷನಾಗಿರ್ಬೋದು ಭವ್ಯಗೌಡರಾಗಿರ್ಬೋದು. ಯಾಕಂದರೆ ನೀವು ಬುಧವಾರ ನೋಡ್ರಿ ದಿಢೀರನಿಗೆ ಈ ರೀತಿ ಏರಿಕೆ ಆಗಿಬಿಟ್ಟಿದೆ ಅಂದರೆ ಶಾಕಿಂಗ್ ಅಂತಲೇ ಹೇಳ್ಬೋದು. ಮೋಕ್ಷದವ್ರು ಈಗ 1ನೇ ಸ್ಥಾನದಲ್ಲಿರೋ ಅಂತ ಹೇಳ್ಬೋದು. ಹನುಮಂತ ಹಾಗೂ ಮೋಕ್ಷದವ್ರ ನಡುವೆ 6 ಲಕ್ಷ ಚಿಲ್ಲರೆ ಅಷ್ಟು ಮತದ ಅಂತರ ಇದೆ ಅಷ್ಟೇ. ಯಾವಾಗ ಬೇಕಾದರೂ ಭವ್ಯಗೌಡರು ಫಸ್ಟ್ ಬರ್ಬೋದು, ಹನುಮಂತವರು ಫಸ್ಟ್ ಬರ್ಬೋದು, ತ್ರಿವಿಕ್ರಮ್ ಅವರು ಫಸ್ಟ್ ಬರ್ಬೋದು. ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಬರೀ ಇದೆ ಈ ಸಲ ಬಿಗ್ ಬಾಸ್ ಅಂತೂ. ನಿಮಗೆ ಮೋಕ್ಷದವ್ರು ಮೊದಲೇ ಸ್ಥಾನ ಬಂದು ಅತಿ ಹೆಚ್ಚು ಓಟ್ ಪಡ್ಕೊಂಡು ಗೆಲ್ಲಿಸ್ತಾನೆ. ಇವಾಗ ಮೋಕ್ಷದವ್ರು ಮೊದಲೇ ಸ್ಥಾನದಲ್ಲಿ ಅದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್. ಈ ಸೀಸನ್ ಯಾರು ಗೆಲ್ಬೇಕು ಅನ್ನೋದು ಕಮೆಂಟ್ ಮಾಡಿ. ನೀವು ಯಾರಿಗೆ ಓಟ್ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಸಬ್ಸ್ಕ್ರೈಬ್